ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಭಾವನಾ ಆರ್ಗೌಡ. ವರ್ತಮಾನದಲ್ಲಿ ಭೂತಕಾಲದ ಸತ್ಯ, ಹೇಗಾಯ್ತು ಪರಂಪರೆಯ ಉದಯ, ಇದು ನಾಡು ಹುಟ್ಟಿದ ರೋಚಕ ವಿಷಯ, ಅದುವೇ ಇತಿಹಾಸ, ಇದು ಬಚ್ಚಿಟ್ಟ ಚರಿತ್ರೆ. ಪರದೇಶಿ ಬ್ರಿಟಿಷರ ಎದೆನಡುಗಿಸಿದ ವೀರ, ಗೆರಿಲ್ಲಾ ಸಮರಸಿಂಹ, ಗಂಡು ಮೆಟ್ಟಿನ ನಾಡಿನ ಗಂಡುಗಲಿ. ಇದೇ ಈ ಹೊತ್ತಿನ ವಿಶೇಷ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ. ಮತ್ತೊಂದು ಜನ್ಮ ಅಂತೇನಾದ್ರೂ ಇದ್ರೆ ಇದೇ ನಾಡಿನಲ್ಲಿ ಹುಟ್ಟಿ ಬರ್ತೀನಿ, ಪರದೇಶಿ ಬ್ರಿಟಿಷರನ್ನ ಹೊಡೆದೋಡಿಸ್ತೀನಿ ಅಂತ ಸಾವಿಗೂ ಅಂಜದೆ ಗರ್ಜಿಸಿದ್ದು ಸಂಗೊಳ್ಳಿ ರಾಯಣ್ಣ. ರಾಯಣ್ಣನ ಗರ್ಜನೆಗೆ ನಡುಗುತ್ತಿದ್ದ ಈಸ್ಟ್ ಇಂಡಿಯಾ ಕಂಪನಿ ದಾರಿ ಕಾಣದೆ ಕೊನೆಗೆ ಮಾಡಿದ್ದೆ ರಾಯಣ್ಣನನ್ನ ಮೋಸದಿಂದ ಸೆರೆ ಹಿಡಿದು ಗಲ್ಲಿಗೇರಿಸಿದ್ದು. ಸಂಗೊಳ್ಳಿ ರಾಯಣ್ಣ ಹೆಸರು ಕೇಳಿದ್ರೆ ಸಾಕು, ದೇಹದಲ್ಲಿ ಅಪ್ರತಿಮ ದೇಶಭಕ್ತಿಯ ಪುಳಕ. ಬ್ರಿಟಿಷರನ್ನ ಮೆಟ್ಟಿ ನಿಂತ ವೀರ ಮಹಿಳೆ, ಕಿತ್ತೂರು ರಾಣಿ ಚೆನ್ನಮ್ಮನ ಬಲಗೈ ಬಂಟನಾಗಿದ್ದ ರಾಯಣ್ಣ ಕನ್ನಡ ನಾಡಿನ ವೀರಮಣಿಗಳಲ್ಲಿ ಒಬ್ಬ. ಕೊನೆ ಕ್ಷಣದವರೆಗೂ ಬ್ರಿಟಿಷರ ವಿರುದ್ಧ ಹೋರಾಟ ನಡೆಸಿದ ಆ ಅಪ್ರತಿಮ ವೀರ. ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಸಂಗೊಳ್ಳಿಯೇ ರಾಯಣ್ಣನ ಊರು. 1798 ಆಗಸ್ಟ್ 15ರಂದು ಜನಿಸಿದ್ದ ಈ ವೀರ ಕಿತ್ತೂರು ಚೆನ್ನಮ್ಮನ ಸೇನೆಯ ದಳಪತಿ. ಕಿತ್ತೂರು ಸಾಮ್ರಾಜ್ಯವನ್ನ ಕೊನೆ ಉಸಿರು ಇರೋವರೆಗೂ ಕಣ್ಣಲ್ಲಿ ಕಣ್ಣಿಟ್ಟು ಕಾದ ಶೂರ. ಸಂಗೊಳ್ಳಿ ರಾಯಣ್ಣ ಆರಂಭದಲ್ಲಿ ಬ್ರಿಟಿಷರಿಗೆ ಎದುರು ನಿಂತಿದ್ದು ಕಿತ್ತೂರಿನ ವಿಚಾರದಲ್ಲಿ. ರಾಣಿ ಚೆನ್ನಮ್ಮ ತನ್ನ ದತ್ತು ಪುತ್ರ ಶಿವಲಿಂಗಪ್ಪನನ್ನ ಪಟ್ಟಕ್ಕೆ ತರಲು ಯತ್ನಿಸಿದಾಗ ಕಿತ್ತೂರನ್ನ ಕೈವಶ ಮಾಡಿಕೊಳ್ಳಲು ಬ್ರಿಟಿಷರು ಯೋಚನೆ ಮಾಡಿದ್ರು. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎನ್ನುವ ಕಾನೂನನ್ನ ಇಟ್ಕೊಂಡು ಕಿತ್ತೂರನ್ನ ವಶಪಡಿಸಿಕೊಳ್ಳಲು ಯೋಜನೆಯನ್ನ ರೂಪಿಸಿದ್ರು. ಇದೇ ಸಂದರ್ಭದಲ್ಲಿ ಧಾರವಾಡಕ್ಕೆ ಕಲೆಕ್ಟರ್ ಆಗಿ ಬಂದಿದ್ದ ಥ್ಯಾಕರೆಗೆ ಕಿತ್ತೂರಿನ ಮೇಲೆ ಕಣ್ಣಿತ್ತು. ಏನಾದ್ರೂ ಮಾಡಿ ಅದನ್ನ ವಶಪಡಿಸಿಕೊಳ್ಳೋದಕ್ಕೆ ಆತ ಮುಂದಾಗಿದ್ದ. ಈ ಸಂದರ್ಭದಲ್ಲಿ ಆತ ದತ್ತು ಮಕ್ಕಳ ಸಂಸ್ಥಾನ ನಡೆಸುವವರು ಕಪ್ಪ ನೀಡುವಂತೆ ಕಿತ್ತೂರು ರಾಣಿ ಚೆನ್ನಮ್ಮನಿಗೆ ಪತ್ರ ಬರೆದಿದ್ದ. ಯಾರ ಅಡಿಯಾಳಾಗಿಯೂ ಇಲ್ಲದ ಕಿತ್ತೂರು ಕಪ್ಪ ಕೊಡಬೇಕು ಅನ್ನುವ ವಿಚಾರ ಕಿತ್ತೂರು ರಾಣಿ ಚೆನ್ನಮ್ಮನಿಗೆ ತುಂಬಾ ರೋಷ ಉಂಟು ಮಾಡಿತ್ತು. ಅತ್ತ ಖ್ಯಾತರೆ ಕಿತ್ತೂರು ಮೇಲೆ ದಂಡೆತ್ತಿ ಹೋಗಲು ಪ್ಲಾನ್ ಮಾಡಿದ್ದ. 1824 ಅಕ್ಟೋಬರ್ 21ರಂದು ಕಿತ್ತೂರಿನ ಮೇಲೆ ದಾಳಿ ಮಾಡ್ತಾನೆ. ಈ ವೇಳೆ ಕಿತ್ತೂರಿನ ಸೈನಿಕರು ಬ್ರಿಟಿಷರನ್ನ ಬಗ್ಗು ಬಡಿತಾರೆ. ಸಂಗೊಳ್ಳಿ ರಾಯಣ್ಣ, ಚನ್ನಬಸವಣ್ಣ, ಬಾಳಪ್ಪನಂತಹ ವೀರ ಹೋರಾಟಗಾರರು ಬ್ರಿಟಿಷ್ ಸೈನಿಕರನ್ನ ಮುಟ್ಟಿ ನೋಡಿಕೊಳ್ಳುವಂತೆ ಪಾಠ ಕಲಿಸ್ತಾರೆ. ಅಷ್ಟೇ ಅಲ್ಲ, ವೀರ ಬಾಳಪ್ಪನ ಕೈಯಿಂದ ದುಷ್ಟ ತ್ಯಾಕರೆ ಹತನಾಗಿ ಹೋಗಿದ್ದ. ಪ್ರಿಯ ವೀಕ್ಷಕರೇ, ಬ್ರಿಟಿಷರಿಗೆ ಅಂಥದ್ದೊಂದು ಅನುಭವವಾಗಿದ್ದು ಅದೇ ಮೊದಲು. ಕಿತ್ತೂರಿನಂತಹ ಸಣ್ಣ ಸಂಸ್ಥಾನದ ಸೈನಿಕರು ಇನ್ನಿಲ್ಲದಂತೆ ಬ್ರಿಟಿಷರಿಗೆ ಪೆಟ್ಟನ್ನ ಕೊಟ್ಟಿದ್ರು. ಇದು ಬ್ರಿಟಿಷರ ರೋಷ ಇನ್ನಷ್ಟು ಹೆಚ್ಚು ಮಾಡುತ್ತೆ. ಕಿತ್ತೂರಿನಲ್ಲಿ ಸೋತು 3 ತಿಂಗಳು ಕಳೆದ ಬಳಿಕ 1824 ಡಿಸೆಂಬರ್ 3ನೇ ತಾರೀಕು ಮತ್ತೆ ಬ್ರಿಟಿಷರು ದಾಳಿ ಮಾಡಿದ್ರು. ಈ ಬಾರಿಯೂ ಕಿತ್ತೂರು ಗೆಲ್ಲಲೇಬೇಕಿತ್ತು, ಬ್ರಿಟಿಷರು ಸೋಲಲೇಬೇಕಿತ್ತು. ಆದರೆ ಹಾಗಾಗ್ಲಿಲ್ಲ. ಮಲ್ಲಪ್ಪ ಶೆಟ್ಟಿ ಎಂಬ ನಾಡದ್ರೋಹಿ ಯಾರೂ ಊಹಿಸದ ರೀತಿ ದ್ರೋಹ ಬಗೆದಿದ್ದ. ಬ್ರಿಟಿಷರು ದಾಳಿ ನಡೆಸಿದಾಗ ಕಿತ್ತೂರಿನ ತೋಪುಗಳು ಕೆಲಸ ಮಾಡಲೇ ಇಲ್ಲ. ಅದಕ್ಕೆ ನೀರು ತುಂಬಿಸಿರ್ತಾರೆ. ಪರಿಣಾಮ ಏನಾಯಿತು ಅಂದರೆ ಬ್ರಿಟಿಷರನ್ನ ಸೂಕ್ತ ರೀತಿಯಲ್ಲಿ ಎದುರಿಸೋದು ಕಿತ್ತೂರಿನ ಪಡೆಗಳಿಗೆ ಸಾಧ್ಯವಾಗಲಿಲ್ಲ. ಪರಿಣಾಮ ವೀರ ಸೈನಿಕರೇ ಇದ್ದರೂ ಕುತಂತ್ರವಾಗಿ ರಾಣಿ ಚೆನ್ನಮ್ಮನ ಬಂಧನವಾಗುತ್ತೆ. ರಾಯಣ್ಣ, ಚನ್ನಬಸವಣ್ಣನವರನ್ನು ಕೂಡ ಬ್ರಿಟಿಷರು ಬಂಧಿಸಿ ಸೆರೆಮನೆಯಲ್ಲಿ ಇಡ್ತಾರೆ. ಕೆಲವು ದಿನಗಳ ಬಳಿಕ ಅವರನ್ನ ಬ್ರಿಟಿಷರು ಬಂಧಮುಕ್ತಗೊಳಿಸ್ತಾರೆ. ಚೆನ್ನಮ್ಮನನ್ನ ಮಾತ್ರ ಸೆರೆಯಲ್ಲಿ ಇಟ್ಕೊಂಡಿರ್ತಾರೆ. ರಾಯಣ್ಣ ಅಂದರೆ ಏನು ಅಂತ ಬ್ರಿಟಿಷರಿಗೆ ಗೊತ್ತಾಗಿದ್ದು ಆಗ್ಲೇ. ರಾಯಣ್ಣನನ್ನ ಸೆರೆಮನೆಯಿಂದ ಹೊರಗೆ ಕಳಿಸಿದ್ದೇ ತಡ ರಾಯಣ್ಣನ ನಿಜ ಸ್ವರೂಪ ಅವರಿಗೆ ಗೊತ್ತಾಗುತ್ತೆ. ಚೆನ್ನಮ್ಮನನ್ನ ಸೆರೆಯಲ್ಲಿಟ್ಟಿದ್ದ ಬ್ರಿಟಿಷರು ಯಾವಾಗ ಕಿತ್ತೂರಿನ ಮೇಲೆ ಇನ್ನಿಲ್ಲದಂತೆ ತಮ್ಮ ಕಟ್ಟಳೆಗಳನ್ನ ಹಾಕೋಕೆ ಶುರು ಮಾಡ್ತಾರಲ್ವಾ, ಆಗ ರಾಯಣ್ಣ ಪುಟಿದೆದ್ದು ನಿಂತಿದ್ದ. ಆ ಸಾಮ್ರಾಜ್ಯಶಾಹಿ ಬ್ರಿಟಿಷರು ಬಡವರ ಭೂಮಿಯನ್ನ ಕಿತ್ತುಕೊಳ್ತಾ ಇದ್ದಾಗ ಅವರ ವಿರುದ್ಧ ತೊಡೆ ತಟ್ಟಿ ನಿಂತವನೇ ರಾಯಣ್ಣ. ಇದ್ದ ಪುಟ್ಟ ಭೂಮಿಗೆ ವಿಪರೀತ ಕರವನ್ನ ವಸೂಲಿ ಮಾಡ್ತಾ ಇದ್ದ ಬ್ರಿಟಿಷರ ವಿರುದ್ಧ ಎಲ್ಲೆಡೆ ಆಕ್ರೋಶ ಇತ್ತು. ಅದನ್ನೇ ಪರಿಣಾಮಕಾರಿಯಾಗಿ ರಾಯಣ್ಣ ಬಳಸ್ಕೊಳ್ತಾನೆ. ಒಂದು ಸಮರ್ಥ ತಂಡವನ್ನ ಕಟ್ಟಿ ಬ್ರಿಟಿಷರ ವಿರುದ್ಧ, ಅವರ ಪರವಾಗಿರುವಂತಹ ಭೂ ಮಾಲೀಕರ ವಿರುದ್ಧ ತಿರುಗಿ ನಿಲ್ತಾನೆ. ಕಿತ್ತೂರನ್ನ ಮೊದಲಿನಂತೆ ಮಾಡಬೇಕು ಅಂತ ಆತ ಒಡ್ಡರ ಎಲ್ಲಣ್ಣ, ಬಿಚ್ಚುಗತ್ತಿ ಬಸವಣ್ಣ, ಗುರಿಕಾರ ಬಾಳಪ್ಪನವರನ್ನ ಸೇರಿಸಿಕೊಂಡು ರಾಯಣ್ಣ ಸಮರ್ಥ ಯುವಕರ ತಂಡವನ್ನ ರೂಪಿಸಿಕೊಳ್ತಾನೆ.
ಬ್ರಿಟಿಷರಿಗೆ ಪಾಠ ಕಲಿಸೋಕೆ ವೇದಿಕೆಯನ್ನ ಕೂಡ ರೂಪಿಸ್ತಾನೆ. ಗುಲಾಮಗಿರಿಗೆ, ದಬ್ಬಾಳಿಕೆಗೆ ತತ್ತರಿಸಿದ್ದ ಕಿತ್ತೂರನ್ನ ಬ್ರಿಟಿಷರಿಂದ ಮರಳಿ ಕೈವಶ ಮಾಡಿಕೊಳ್ಳೋದೇ ಅವರ ಉದ್ದೇಶ ಆಗಿರುತ್ತೆ. ಇದಕ್ಕಾಗಿ ಅವರು ಗುಪ್ತವಾಗಿ ಸಭೆಯನ್ನು ಸಹ ನಡೆಸ್ತಾರೆ. ರಾಯಣ್ಣನ ನೇತೃತ್ವದಲ್ಲಿ ಮದ್ದುಗುಂಡುಗಳು, ಆಯುಧಗಳು ಸಂಗ್ರಹವಾಗಿತ್ತು. ಪ್ರತಿ ಯುವಕನಿಗೂ ತರಬೇತಿ ನೀಡಿದ್ರು, ಹೋರಾಟಕ್ಕೆ ಅಣಿ ಮಾಡಿದ್ರು. ಸ್ನೇಹಿತರೆ, ಗೆರಿಲ್ಲಾ ಯುದ್ಧದಲ್ಲಿ ಅಪ್ರತಿಮನಾಗಿದ್ದ ರಾಯಣ್ಣ ಇದೇ ತಂತ್ರವನ್ನ ಬಳಸಿ ಬ್ರಿಟಿಷರಿಗೆ, ಭೂಮಾಲೀಕರಿಗೆ ಸಿಂಹಸ್ವಪ್ನವಾಗಿದ್ದ. ಅವರ ಬಳಿ ಇದ್ದ ಜಮೀನು, ಕಾಗದ ಪತ್ರಗಳು, ಜನರನ್ನ ಗುಲಾಮಗಿರಿಗೆ ನೂಕ್ತಾ ಇದ್ದ ದಾಖಲೆಗಳನ್ನ ವಶಪಡಿಸಿಕೊಂಡು ಸುಟ್ಟು ಹಾಕ್ತಾನೆ. ಅವರ ಬಳಿ ಇದ್ದ ಸಂಪತ್ತನ್ನ ಬಡವರಿಗೆ ಹಂಚ್ತಾನೆ. ರಾಯಣ್ಣನ ಕಾರುಬಾರು ಹೇಗಿತ್ತು ಅಂದ್ರೆ, ಬ್ರಿಟಿಷರಿಗೆ ಕಿತ್ತೂರು ಮತ್ತು ಸುತ್ತಮುತ್ತಲಿನ ಪ್ರದೇಶದಲ್ಲಿ ಒಂದೇ ಒಂದು ಕಚೇರಿಯನ್ನ ಕೂಡ ಶುರು ಮಾಡೋಕೆ ಸಾಧ್ಯನೇ ಆಗಲಿಲ್ಲ. ರಾಯಣ್ಣನ ಪಡೆಗೆ ಗೊತ್ತಾದ ತಕ್ಷಣ ಬ್ರಿಟಿಷರದ್ದು ಏನೇ ಇದ್ರೂ ಸಹ ಕ್ಷಣ ಮಾತ್ರದಲ್ಲೇ ಅದು ಧ್ವಂಸವಾಗಿ ಹೋಗ್ತಾ ಇತ್ತು. ಇದು ಬ್ರಿಟಿಷರಿಗೆ ಎಂದೂ ಸಹಿಸಲಾರದಂತ ಪೆಟ್ಟನ್ನೇ ಕೊಡ್ತಾ ಇತ್ತು. ಇದರೊಂದಿಗೆ ಬ್ರಿಟಿಷರ ವಿರುದ್ಧ ಹೋರಾಟಕ್ಕೆ 3000 ಸಮರ್ಥ ಹೋರಾಟಗಾರರ ದಂಡನ್ನ ರಾಯಣ್ಣ ಕಟ್ಕೊಂಡಿದ್ದ. ಯಾವುದೇ ಕ್ಷಣದಲ್ಲೂ ಕಿತ್ತೂರು ವಿಮೋಚನೆಗೆ ಸಿದ್ಧವಾಗಿಯೇ ನಿಂತಿದ್ದ. ಇದೆಲ್ಲವೂ ಬ್ರಿಟಿಷರಿಗೆ ತಿಳಿದಿತ್ತು. ಒಂದು ಹಂತದಲ್ಲಿ ರಾಯಣ್ಣನನ್ನ ಬಂಧಿಸೋಕೆ ಬ್ರಿಟಿಷರು ಇನ್ನಿಲ್ಲದಂತೆ ಹೋರಾಟವನ್ನ ನಡೆಸ್ತಾ ಇದ್ರು, ಹುಡುಕಾಟವನ್ನ ಮಾಡ್ತಾ ಇದ್ರು. ಆದರೆ ಯಾವುದೂ ಸಹ ಫಲ ಕೊಟ್ಟಿರಲಿಲ್ಲ. ಈಗ ಮತ್ತೆ ರಾಯಣ್ಣನನ್ನ ಹದ್ದು ಬಸ್ನಲ್ಲಿ ಇಡಬೇಕು ಅಂದ್ರೆ, ಅವನು ಸೈಲೆಂಟ್ ಆಗಿರಬೇಕು ಅನ್ನೋದಕ್ಕೆ ಬ್ರಿಟಿಷರು ಏನ್ ಮಾಡ್ತಾರೆ ಅಂದ್ರೆ, ಬಹಳ ದೊಡ್ಡ ಕುತಂತ್ರವನ್ನೇ ಮಾಡಿಬಿಡ್ತಾರೆ. ಅದಕ್ಕಾಗಿ ಅವರು ರಾಯಣ್ಣನ ಮಾವ ಲಕ್ಷ್ಮಣ ಎಂಬಾತನನ್ನ ಬುಟ್ಟಿಗೆ ಹಾಕೊಳ್ತಾರೆ. 1830 ಏಪ್ರಿಲ್ 8ನೇ ತಾರೀಕು ಕೆರೆಯಲ್ಲಿ ಸ್ನಾನ ಮಾಡ್ತಾ ಇದ್ದಾಗ ರಾಯಣ್ಣನಿಗೆ ಬ್ರಿಟಿಷ್ ಸೈನಿಕರು ಎದುರಾಗಿದ್ರು. ಈ ವೇಳೆ ರಾಯಣ್ಣನ ಮಾವ ಲಕ್ಷ್ಮಣ ಹತ್ತಿರದಲ್ಲೇ ಇದ್ರೂ ಕೂಡ ಆತ ಹೋರಾಟಕ್ಕೆ ರಾಯಣ್ಣನಿಗೆ ಕತ್ತಿ ಕೊಡ್ಲೇ ಇಲ್ಲ. ಪರಿಣಾಮ ರಾಯಣ್ಣ ಬಂಧನಕ್ಕೆ ಒಳಗಾಗಬೇಕಾಯಿತು. ಕೊನೆಗೆ ಬ್ರಿಟಿಷರು ವಿಚಾರಣೆಯ ನಾಟಕವಾಡಿ 1831 ಜನವರಿ 26ನೇ ತಾರೀಕು ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ನಂದಗಡ ಗ್ರಾಮದಲ್ಲಿ ರಾಯಣ್ಣನನ್ನ ಆಲದ ಮರಕ್ಕೆ ನೇಣಿಗೇರಿಸಿದ್ರು. ಸ್ನೇಹಿತರೆ, ಇಂತಹ ಅಪ್ರತಿಮ ದೇಶಭಕ್ತ ರಾಯಣ್ಣನ ವಿಶೇಷತೆ ಏನ್ ಗೊತ್ತಾ? ರಾಯಣ್ಣ ಹುಟ್ಟಿದ್ದು ಆಗಸ್ಟ್ 15ನೇ ತಾರೀಕು, ಅಂದ್ರೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಪಡೆದ ದಿನ. ಹುತಾತ್ಮನಾಗಿದ್ದು ಜನವರಿ 26, ಅಂದ್ರೆ ಈ ದೇಶ ಗಣರಾಜ್ಯವಾದ ದಿನ. ಈ 2 ದಿನ ದೇಶಭಕ್ತರಿಗೆ ಆ ವೀರ ಸಂಗೊಳ್ಳಿ ರಾಯಣ್ಣ ಮತ್ತೆ ಮತ್ತೆ ನೆನಪಾಗ್ತಾನೆ. ಇಂತಹ ಸಂಗೊಳ್ಳಿ ರಾಯಣ್ಣ ನಮ್ಮೆಲ್ಲರಿಗೂ ಆದರ್ಶವಾಗಲಿ. ಇದೇ ಈ ಹೊತ್ತಿನ ವಿಶೇಷ. ಮತ್ತೊಂದು ವಿಶೇಷ ಸಂಚಿಕೆಯೊಂದಿಗೆ ನಾನು ಮತ್ತೆ ಭೇಟಿಯಾಗ್ತೀನಿ. ಧನ್ಯವಾದಗಳು. ವಂದೇ ಭಾರತ ಮಾತರಂ. ನೋಡ್ತಾ ಇರಿ ಟಿವಿ ವಿಕ್ರಮ. ದೇಶ ನಿಮ್ಮ ಕೈಯಲ್ಲಿ, ಅಂದ್ರೆ ನಮ್ಮೆಲ್ಲರ ಕೈಯಲ್ಲಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.